ಜೈ ಭೀಮ್. ನಾನು ಚಿಂತಾಮಣಿ ಕೋಲಾರ ರಸ್ತೆ ಗಡದಾಸನಹಳ್ಳಿಯ ಯುವಕ. ಜರ್ಮನಿಯಲ್ಲಿ ಕನ್ನಡಿಗನಾಗಿ ಕನ್ನಡ ಫ್ಲಾಗ್ ಇಟ್ಕೊಂಡಿದ್ದೀನಿ. ಅದೂನು ಜರ್ಮನಿ ಪಾರ್ಲಿಮೆಂಟ್ ಎದುರುಗಡೆ. ನೋಡಿದ್ರಾ ಎಷ್ಟು ಖುಷಿ ಆಗುತ್ತೆ. ಮುಖ್ಯವಾಗಿ ಇವತ್ತು ಏನಪ್ಪ ವಿಶೇಷ ಅಂದ್ರೆ ತುಂಬಾ ಹೆಮ್ಮೆ ಹೆಮ್ಮೆ ಹೆಮ್ಮೆ. ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್, ಭಾರತ ರತ್ನ, ಸಂವಿಧಾನದ ಪಿತಾಮಹ, ರಾಷ್ಟ್ರ ನಾಯಕ, ವಿಶ್ವ ಮಾನವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟಿದ ದಿನ ಇವತ್ತು, ಏಪ್ರಿಲ್ 14. ಆಕ್ಚುಲಿ ಎಲ್ಲಾ ಜನಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ 135ನೇ ಬರ್ತ್ಡೇ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ, ನನ್ನ ಅನಾಲಿಸಿಸ್ ಪ್ರಕಾರ ಇವತ್ತು 136ನೇ ಬರ್ತ್ಡೇ ಡೇ. ನೆನ್ನೆಗೆ 135 ವರ್ಷಗಳು ತುಂಬಿದೆ. ನೀವು ವರ್ಷಾಚರಣೆ ಮಾಡ್ತಾ ಇದ್ದೀರಾ. 135 ವರ್ಷಗಳ ಆಚರಣೆ ಮುಗಿದ ಆಚರಣೆ ಮಾಡ್ತಾ ಇದ್ದೀರಾ. ಆದ್ರೆ ನಾನ್ ನಿಮ್ಗೆ ಅರ್ಥ ಮಾಡಿಸ್ತೀನಿ ನೋಡಿ. ಇವತ್ತೊಂದು ಮಗು ಹುಟ್ಟಿತು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಇಯರ್ ಇದೇ ದಿನಕ್ಕೆ 1 ವರ್ಷ ಮುಗೀತು ಅಂತ ನೀವು ಬರ್ತ್ಡೇ ಮಾಡ್ತೀರಾ. ಅಂದ್ರೆ ನೆಕ್ಸ್ಟ್ ಇಯರ್ 2ನೇ ಬರ್ತ್ಡೇ ದಿನ 1ನೇ ವರ್ಷ ಮುಗೀತು ಅಂತ 1 ಇಯರ್ ಬರ್ತ್ಡೇ ಮಾಡ್ತೀರಾ. ಟೆಕ್ನಿಕಲಿ ಅದು 2ನೇ ಬರ್ತ್ಡೇ ಆಗಿರುತ್ತೆ. ಈಗ ಕ್ಯಾಂಡಲ್ ಊಬಿದ್ರೆ, ಆರಿಸಿದ್ರೆ 1 ವರ್ಷ ಮುಗೀತು ಅಂತ. ಅದೇ ನೀವು ಕ್ಯಾಂಡಲ್ ಹಚ್ಚಿದ್ರೆ, ದೀಪ ಬೆಳಗಿದ್ರೆ 2ನೇ ವರ್ಷ ಶುರು ಆಯ್ತು ಅಂತ. 2ನೇ ಬರ್ತ್ಡೇ ದಿನ ನೀವು 1 ಇಯರ್ ಸೆಲೆಬ್ರೇಟ್ ಮಾಡ್ತೀರಾ. ಹಾಗೆ ನೆನ್ನೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟಿ 135 ವಸಂತಗಳು ಕಳೀತು. ಇವತ್ತು 136ನೇ ಬರ್ತ್ಡೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾನತೆಗೆ ಹೋರಾಡಿದ ಏಕೈಕ ವ್ಯಕ್ತಿ. ನೋಡಿ, ಇಡೀ ವಿಶ್ವದಲ್ಲೇ, ಇಡೀ ದೇಶ, ಭಾರತ ಸರ್ಕಾರ, ಎಲ್ಲಾ ಸರ್ಕಾರಗಳು, ಎಲ್ಲಾ ಶಾಲೆಗಳಲ್ಲಿ, ಎಲ್ಲಾ ಕಚೇರಿಗಳಲ್ಲಿ, ಹಳ್ಳಿಗಳ ಬೀದಿಗಳಲ್ಲಿ, ಪಟ್ಟಣಗಳ ದೊಡ್ಡ ನಗರಗಳ ಬೀದಿಗಳಲ್ಲಿ ಮೆರವಣಿಗೆಯಿಂದ ಆಚರಿಸುವ ಏಕೈಕ ಹಬ್ಬ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟಿದ ದಿನ, ಬರ್ತ್ಡೇ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟು ಜಯಂತಿನ ಈ ತರ ಆಡ್ತಾರೆ. ಇಡೀ ವಿಶ್ವದಲ್ಲಿ ಈ ತರ ಬೇರೆ ಯಾರ್ದು ಮಾಡೋದಿಲ್ಲ. ಸೊ ಹಾಗಾಗಿ ಜೈ ಭೀಮ್. ಜೈ ಭೀಮ್ ಅಂದ್ರೆ ಅರ್ಥ ಏನು ಅಂದ್ರೆ, ಕೆಲವರಿಗೆ ಬರೀ ಇವನು SC ST ಸೇರ್ಬಿಟ್ಟಿದ್ದಾನೆ, ದಲಿತರಿಗೆ ಸೇರ್ಬಿಟ್ಟಿದ್ದಾನೆ, ಅಥವಾ ಅಂಬೇಡ್ಕರ್ ಅನುಯಾಯಿ, ಅಂಬೇಡ್ಕರ್ ಫ್ಯಾನ್ ಅಂತ ಕೆಲವರು ಅಲ್ಪ ತಿಳುವಳಿಕೆ ತಿಳ್ಕೊಂಡಿರ್ತಾರೆ. ಸತ್ಯ ಏನು ಅಂದ್ರೆ, ಜೈ ಭೀಮ್ ಅಂದ್ರೆ ಸಮಾನತೆ. ಎಲ್ಲಾ ಜಾತಿಗಳು ಒಂದೇ, ಇಲ್ಲಿ ಜಾತಿನೇ ಇಲ್ಲ. ಈಕ್ವಾಲಿಟಿ ಅಮಾಂಗ್ ಆಲ್ ಕಮ್ಯುನಿಟಿ, ಆಲ್ ಪೀಪಲ್ ಅನ್ನೋದು ಸಮಾನತೆ, ಈಕ್ವಾಲಿಟಿ ಅಂತ. 2ನೇದು, ಪ್ರತಿ ಹಳ್ಳಿಯ ಕಡು ಬಡ ಮಗುಗೂ ಶಿಕ್ಷಣ ಸಿಗಬೇಕು. 3ನೇದು, ಹೋರಾಟ. ನಿಮ್ಮ ಉತ್ತಮ ಜೀವನಕ್ಕೆ ನಿಮ್ಮ ಹಕ್ಕು ಏನೇನಿದೆ ಅದಕ್ಕೆಲ್ಲ ಹೋರಾಟ ಮಾಡೋದಕ್ಕೋಸ್ಕರ ಒಂದು ಸಮಾನತೆ, ಶಿಕ್ಷಣ, ಹೋರಾಟ ಅನ್ನೋದೇ ಅಂಬೇಡ್ಕರ್ ತತ್ವ, ಪ್ರಿನ್ಸಿಪಲ್. ಇದನ್ನ ಅರ್ಥ ಮಾಡ್ಕೊಂಡವರು ಪ್ರತಿಯೊಬ್ಬರು ಅಂಬೇಡ್ಕರ್ನ ಇಷ್ಟಪಡ್ತಾರೆ. ಅಂಬೇಡ್ಕರ್ನ ಇಷ್ಟಪಟ್ಟು ಪ್ರತಿಯೊಬ್ಬ ವ್ಯಕ್ತಿ, ಅಂಬೇಡ್ಕರ್ ತತ್ವಗಳನ್ನ, ಆದರ್ಶಗಳನ್ನ ಇಷ್ಟಪಡೋ ಪ್ರತಿಯೊಂದು ವ್ಯಕ್ತಿ ಕೂಡ ಜೈ ಭೀಮ್ ಅಂತಾರೆ. ಇವತ್ತು ನಾವು ಜರ್ಮನಿಯ ಪಾರ್ಲಿಮೆಂಟ್ ಮುಂದ್ಗಡೆ ಘಂಟಾ ಘೋಷವಾಗಿ ಸಮಾನತೆಗೂ ಹೋರಾಡೋಣ ಅಂತ ಜೈ ಭೀಮ್ ಅಂತ ಇದ್ದೀನಿ.